ಬಿಹಾರ ಚುನಾವಣೆಯ ಫಲಿತಾಂಶ ಬೆನ್ನಲ್ಲೇ ಏನಾಗುತ್ತೆ ಗೊತ್ತಾ? ರಾಜ್ಯಾಧ್ಯಕ್ಷರ ಒಂದು ಸ್ಥಾನಗಳ ಘೋಷಣೆ ಆಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಮುಹೂರ್ತ ಕೂಡ ಸದ್ಯದಲ್ಲೇ ಫಿಕ್ಸ್ ಆಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಹು ನಿರೀಕ್ಷೆಯಲ್ಲಿದ್ದರು ಒಂದು ಬಿಹಾರ ಚುನಾವಣೆ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರ ಒಂದು ಸ್ಥಾನಗಳ ಘೋಷಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಅಮಿತ್ ಶಾ ಮುಂದಿರುವಂತಹ ಒಂದು ಏಕೈಕ ಆಯ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರನ್ನು ಮಾಡ್ತಾರೆ? ಹಲವು ರಾಜ್ಯಗಳ ಅಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆ ಸದ್ಯದಲ್ಲೇ ಆಗುತ್ತೆ, ಅದಕ್ಕೆ ಚಾಲನೆ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಬಿಹಾರದಲ್ಲಿ ಫಲಿತಾಂಶದ ಒಂದು ಪರವಾಗಿ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನೂತನ ಸರ್ಕಾರ ರಚನೆಯಾದ ಬೆನ್ನಲ್ಲೇ ಆದರೆ ರಾಜ್ಯಾಧ್ಯಕ್ಷರ ಒಂದು ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಒಂದು ರಾಜ್ಯಾಧ್ಯಕ್ಷರ ಒಂದು ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಬಿಹಾರದ ಒಂದು ಫಲಿತಾಂಶ ಬಂದ ನಂತರ ಮುಹೂರ್ತ ನಿಗದಿ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾದರೆ ಕರ್ನಾಟಕದಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಇದು ಕರ್ನಾಟಕದ ಬಿಜೆಪಿಯಲ್ಲಿರುವಂತಹ ಒಂದು ಬಹುದೊಡ್ಡ ಪ್ರಶ್ನೆ ಏನು ಅಂತಂದರೆ, ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಇಲ್ವಾ? ಏನಾದರೂ ಬಿಜೆಪಿಯ ಹೈಕಮಾಂಡ್ ಕೆಲವೊಂದು ಬದಲಾವಣೆಯನ್ನು ಮಾಡೋದಾದರೆ ಅದು ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಬದಲಾವಣೆ ಮಾಡುತ್ತಾ ಅಥವಾ ವಿಜಯೇಂದ್ರ ಅವರೇ ಮುಂದುವರಿತಾರಾ? ಎಲ್ಲೋ ಒಂದು ಕಡೆ ಮಾಜಿ ಸಿಎಂ ಆಗಿರುವಂತಹ ಯಡಿಯೂರಪ್ಪ ಅವರ ಒಂದು ಪುತ್ರನನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೋ ಹೈಕಮಾಂಡ್. ಆ ಸಂದರ್ಭದಲ್ಲಿ ಅವಾಗಲೂ ಕೂಡ ತುಂಬ ಪೈಪೋಟಿ ಇತ್ತು, ಕೆಲವೊಂದು ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದ್ವು. ಹೀಗಾಗಿ ಬಿಹಾರದ ಒಂದು ಚುನಾವಣೆ ಆಯಿತು, ಚುನಾವಣೆ ಆಗಿ ಇವತ್ತು ಫಲಿತಾಂಶ ಘೋಷಣೆ ಆಗುತ್ತೆ. ಇವತ್ತು ಸಂಜೆಯ ಒಳಗೆ ಒಂದು ನಿಖರವಾದಂತಹ ಒಂದು ಫಲಿತಾಂಶ ಗೊತ್ತಾಗುತ್ತೆ ನಮಗೆ. ಈಗಾಗಲೇ ಕೌಂಟಿಂಗ್ ಕೂಡ ನಡೀತಾ ಇದೆ. ಹೀಗಾಗಿ ಈ ಒಂದು ಫಲಿತಾಂಶದ ಬೆನ್ನಲ್ಲೇ ಅಮಿತ್ ಶಾ ಒಂದು ಏನಿದೆ ಕೆಲವೊಂದು ರಾಜ್ಯಗಳ ರಾಜ್ಯಾಧ್ಯಕ್ಷರ ಒಂದು ನೇಮಕವನ್ನು ಮಾಡ್ತಾರೆ, ಹೆಸರುಗಳನ್ನು ಘೋಷಣೆ ಮಾಡ್ತಾರೆ, ಅದಕ್ಕೆ ಕೂಡ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕೂಡ ಈ ಒಂದು ವಿಚಾರ ಭಾರಿ ಚರ್ಚೆಯಲ್ಲಿ ಇರೋದ್ರಿಂದ ವಿಜಯೇಂದ್ರ ಅವರ ಒಂದು ಸ್ಥಾನ ಗಟ್ಟಿಯಾಗಿರುತ್ತಾ ಅಥವಾ ಬಿಟ್ಟುಕೊಡಬೇಕಾಗುತ್ತಾ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರ ಈಗ ಚರ್ಚೆಗೆ ಒಳಪಡ್ತಾ ಇದೆ. ಅಮಿತ್ ಶಾ ಅವರು ಯಾರ ಕಡೆ ಒಲವು ತೋರಿಸ್ತಾರೆ, ಅಮಿತ್ ಶಾ ಅವರ ಮುಂದೆ ಇರುವಂತಹ ಒಂದು ಉತ್ತಮವಾದ ಆಯ್ಕೆ ಯಾವುದು, ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ರಾಜ್ಯಾಧ್ಯಕ್ಷರ ಒಂದು ಸ್ಥಾನಗಳು ಬದಲಾವಣೆಯಾಗುತ್ತೆ, ಯಾರು ಹೊಸಬರು ಬರ್ತಾರೆ, ಯಾರು ಅವರ ಒಂದು ಸ್ಥಾನವನ್ನು ಉಳಿಸ್ಕೊಳ್ತಾರೆ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು. ಇನ್ನು ಮೂಲಗಳ ಪ್ರಕಾರ ನೋಡೋದಾದರೆ ಬಿಹಾರದ ಒಂದು ಫಲಿತಾಂಶ ಬಂದ ಮೇಲೆ ಏನಾಗುತ್ತೆ, ಒಂದು ಹೊಸ ಸರ್ಕಾರ ಬಂದ ಮೇಲೆ ನಾವು ರಾಜ್ಯಾಧ್ಯಕ್ಷರ ಒಂದು ಘೋಷಣೆಯನ್ನು ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಕರ್ನಾಟಕ ಮತ್ತು ಉತ್ತರ ಪ್ರದೇಶದಲ್ಲಿ ಒಂದು ನೇಮಕ ಮಾಡುವ ಅಥವಾ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅದು ಹೊಸ ಹೆಸರುಗಳಾಗಿರ್ಬೋದು ಅಥವಾ ಇದ್ದವರೇ ಮುಂದುವರಿತಾರೆ ಎನ್ನುವಂತಹ ಘೋಷಣೆ ಕೂಡ ಆಗಿರಬಹುದು. ಹೀಗಾಗಿ ಅಮಿತ್ ಶಾ ಅವರ ಒಂದು ನಿರ್ಧಾರ ಏನಿದೆ, ಅವರು ಯಾವ ರೀತಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು, ಅವರ ಒಂದು ಆಯ್ಕೆ ಯಾವುದು, ಸಾಕಷ್ಟು ಪ್ರಶ್ನೆಗಳಿವೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಒಂದು ರಾಜ್ಯಾಧ್ಯಕ್ಷನ ಒಂದು ಸ್ಥಾನವನ್ನು ಕೊಡಬೇಕು ಅಂತಂದರೆ ಸಾಕಷ್ಟು ಯೋಚನೆ ಮಾಡ್ತಾರೆ. ಯಾಕಂತಂದರೆ ಆ ರಾಜ್ಯದಲ್ಲಿ ಅವರು ಅವರ ಒಂದು ಪಕ್ಷವನ್ನು ಯಾವ ರೀತಿಯಾಗಿ ಮುನ್ನಡೆಸ್ತಾರೆ, ಯಾವ ರೀತಿಯಾಗಿ ಬಲಪಡಿಸ್ತಾರೆ, ಯಾವ ಯಾವ ನಾಯಕರುಗಳ ಜೊತೆ ಎಲ್ಲರ ಜೊತೆ ಒಗ್ಗೂಡಿಕೊಂಡು ಮುಂದಕ್ಕೆ ಹೋಗ್ತಾರೆ, ಇವೆಲ್ಲ ವಿಚಾರಗಳನ್ನು ಕೂಡ ತಲೆಯಲ್ಲಿಟ್ಟುಕೊಂಡೇ ರಾಜ್ಯಾಧ್ಯಕ್ಷರ ಒಂದು ಸ್ಥಾನಕ್ಕೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆತ ಎಲ್ಲ ರೀತಿಯಾಗಿ ಸಮರ್ಥನಾಗಿರಬೇಕು. ಅಂತಹ ಒಬ್ಬ ನಾಯಕನನ್ನು ಹುಡುಕಿ ಆಯ್ಕೆ ಮಾಡ್ತಾರೆ ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಹೀಗಾಗಿ ಕರ್ನಾಟಕದಲ್ಲಿ BY ವಿಜಯೇಂದ್ರ ಅವರನ್ನ ಯಾವಾಗ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ರು ಅವಾಗಿಂದ ಕೂಡ ಸಾಕಷ್ಟು ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು, ಪರ ವಿರೋಧದ ಮಾತುಗಳು. ಅವ್ರನ್ನ ಮಾಡಿದ್ದು ಸರಿ ಅಂದರೆ ಕೆಲವರು ಮಾಡಿದ್ದು ಸರಿಯಲ್ಲ, ಅವರಿಗಿಂತ ಒಬ್ಬ ಹಿರಿಯ ನಾಯಕರಿದ್ರೆ ಅವ್ರನ್ನ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಅವರ ಒಂದು ಮಾತಿಗೆ ಒಂದು ಹೋಗೊಟ್ಟು ಅಥವಾ ಒತ್ತಾಯಕ್ಕೆ ಹೋಗೊಟ್ಟು ಅವರನ್ನು ಮಾಡಿದ್ರು ಎನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವಾಗಿ ಅಮಿತ್ ಶಾ ಯಾವ ರೀತಿಯಾಗಿ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.